ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. 25,000ಕ್ಕೆ ಬಂತು, 25,000 ಹೋಯ್ತು. ತಿರ್ಗಾ 25,000ನ ಇವತ್ತು ಈವ್ನಿಂಗ್ ಒಳಗಡೆ ಹಿಡಿಯುತ್ತಾ ಅನ್ನೋದನ್ನ ನೋಡೋಣ. ಇದರ ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ಚಿನ್ನ. ಈ ಚಿನ್ನ 14,250ರಲ್ಲಿ ಉಸಿರುಗಟ್ಟಿ ನಿಂತಿದೆ. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅದಾದ್ಮೇಲೆ ಗೋಲ್ಡ್ ಒಂದು $200-150 ಏರಿದೆ. ಇದರಿಂದ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ಸ್ಪಷ್ಟವಾಗಿ ಚಿನ್ನ 14,500ಕ್ಕೆ ಹೋಗುತ್ತೆ. ಇವತ್ತು ಸಾಯಂಕಾಲ ಟ್ರೇಡಿಂಗ್ ಗೋಲ್ಡ್ ಇರುವಾಗ 14,500 ಖಂಡಿತ. ಇದು 22 ಕ್ಯಾರೆಟ್ ಗೋಲ್ಡ್, 24 ಕ್ಯಾರೆಟ್ 15,500. 10,000ಕ್ಕೆ $300 ಟ್ಯಾಕ್ಸು, 5,000ಕ್ಕೆ $150 ಟ್ಯಾಕ್ಸು. ಸೊ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರಿ ಅಂತಂದ್ರೆ 15,916ನ ಟಚ್ ಆಗ್ಬಿಡುತ್ತೆ. ಕೀಪರ್ 16,000 ಪಾರ್. ಹಂಗಂತಂದ್ರೆ ಇವತ್ತು 16,000 24 ಕ್ಯಾರೆಟ್ ಗೋಲ್ಡ್ ಅಂತ ಈ ಒಂದು ಶುಭ ಸುದ್ದಿನ ನಿಮ್ಗೆ ನಾನು ಹೇಳ್ಬೇಕಾದ್ರೆ 16,000 ಯಾಕೆ ಕನ್ಫರ್ಮ್ ಅಂತ ಅಂದ್ರೆ ಈವ್ನಿಂಗ್ ಅದು 15,750 ಆಗುತ್ತೆ. ಯಾಕೆಂತಂದ್ರೆ $4,870 ಒಂದು ಔನ್ಸ್ ಇನ್ನ ರೀಚ್ ಆಗಿದೆ. ನಿಮ್ಗೆಲ್ರಿಗೂ ಗೊತ್ತು, 2 ತಿಂಗಳ ಮುಂಚೆ ಗೋಲ್ಡ್ಮನ್ ಸ್ಯಾಕ್ಸ್ ಏನ್ ಹೇಳ್ದ ಅಂದ್ರೆ 2026 ಡಿಸೆಂಬರ್ ಅಲ್ಲಿ ಇರುವಂತ ಟಾರ್ಗೆಟ್ 4,800 ಅಂತ ಹೇಳಿದ್ದ. 26 ಜಾನ್ವರಿ ಒಳಗಡೆನೆ 4,800 ಪಾರ್ ಅಂದ್ರೆ ದಾಟ್ಬಿಟ್ಟಿದೆ. ಈಗ 4,870 ಇದೆ. ಆಮೇಲೆ UBS ಟಾರ್ಗೆಟ್ ಇದೆ. ಅಂದ್ರೆ 6ನೇ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ 5,000 ಹತ್ತತ್ರ ಹೋಗುತ್ತೆ ಅಂತ ಹೇಳಿದ್ರು. ಇದೇ ತರ ಟ್ರಂಪ್ 2 ಗುಂಡನ್ನ ಇಳಿಸಿದ್ರು ಅಂತ ಅಂದ್ರೆ ನಾಳೆನೆ ಅದು 5,000ಗೆ ಹೋಗ್ಬಿಡತ್ತೆ. ಆಲ್ ಕ್ರಿಟಿಕಲ್ ಟಾರ್ಗೆಟ್ಸ್ ರೀಚ್ ಆಗಿದೆ ಅಂತ ಗೋಲ್ಡ್ ಹೇಳ್ಬೇಕು. ಅಂದ್ರೆ ನಾವು ಹೇಳ್ದಂತ 15,000ವನ್ನ ಗೋಲ್ಡ್ ಟಚ್ ಮಾಡಿವೆ. ಫ್ಲೋರು 12,500. ಯಾಕೆ ಫ್ಲೋರ್ 12,500 ಅಂತ ನಾನು ಡಿಫೆನ್ಸಿವ್ ಆಗಿ ಹೇಳ್ತೀನಿ ಅಂತ ಅಂದ್ರೆ 10% ಗೋಲ್ಡ್ ಬೀಳೋದಕ್ಕೆ ಚಾನ್ಸ್ ಇದೆ. ಗೋಲ್ಡ್ 10% ಬೀಳೋದಕ್ಕೆ ಈ ಸಾಧ್ಯತೆಗಳು ತುಂಬಾ ಪ್ರಕಾಶಮಾನವಾಗಿ ಇದೆ. ಅಂದ್ರೆ ಟ್ರಂಪ್ಗೆ ಒಂದೊಳ್ಳೆ ಬುದ್ಧಿ ಬಂದು ಗ್ರೀನ್ಲ್ಯಾಂಡ್ ನಾನು ಒಪ್ಪಂದ ಮಾಡ್ಕೋತೀನಿ. ನಾನು ಗ್ರೀನ್ಲ್ಯಾಂಡ್ ಅಂತ ಹೇಳೇ ಇಲ್ವಲ್ಲ ಅಂತ ಸುಳ್ಳು ಹೇಳೋದಕ್ಕೆ ಅವರಿಗೆ ಇನ್ನೂ ಟೈಮ್ ಅನ್ನೋದೇ ಇಲ್ಲ. ನಾನು ಗ್ರೀನ್ಲ್ಯಾಂಡ್ ಬಗ್ಗೆ ಏನು ಮಾತಾಡೇ ಇಲ್ವಲ್ಲ. ನಾನು ಡ್ಯಾನ್ಸು ಒಳ್ಳೆ ಫ್ರೆಂಡ್ಸ್. ಗ್ರೀನ್ಲ್ಯಾಂಡ್ ಅವ್ರದ್ದೇ ಅಲ್ವಾ. ಯಾವತ್ತು ನಾನು ಗ್ರೀನ್ಲ್ಯಾಂಡ್ ಹೇಳ್ದೆ ಏನಾದ್ರೂ ಹೇಳಿದ್ರು ಅಂದ್ರೆ 10% ಢಮಾರ್ ಅಂತ ಬಿದ್ದು 4,400ಗೆ ಬರುತ್ತೆ. ಆಮೇಲೆ ನೀವು ಹೇಳಿಲ್ವಲ್ಲ ಅಂತೆಲ್ಲ ಹೇಳ್ಬೇಡಿ. ಆದ್ರೆ ಅದೇ ಜಾಗದಲ್ಲಿ 2 ಗುಂದಿನ ಇಳಿಸ್ತೀನಿ ನೋಡು ಅಂತ ಏನಾದ್ರೂ ಇಳಿಸಿದ್ರೆ ಆಗ ಗೋಲ್ಡ್ 6,500ನ ಕೂಡ ದಾಟುತ್ತೆ. ಅದರಿಂದ ಹಲವರು ಕೇಳುವಂತ ಶಾರ್ಟ್ ಟರ್ಮ್ ಸೊಲ್ಯೂಷನ್ ನಮ್ಗೆ ಗೊತ್ತಿಲ್ಲ. ಇವತ್ತು ಹಾಕಿದ್ರಿ ಅಂತಂದ್ರೆ ಗೋಲ್ಡ್ ಕೂಡ ಸ್ಟಾಕ್ ತರಾನೇ 5 ವರ್ಷಕ್ಕೆ ಮರೀತೀಗ ಅಂತಂದ್ರೆ ಹಾಕಿ. ಇಲ್ವಾ ಹಂಗೆ ಸುಮ್ಮನೆ ಪ್ರೇಯರ್ ಮಾಡ್ತಾನೆ ಇರಿ. ಟ್ರಂಪ್ಗೆ ಒಳ್ಳೆ ಬುದ್ಧಿ ಬರಬೇಕು, ರೇಟ್ ಕಡಿಮೆ ಆಗಬೇಕು ಅಂತ. ಟ್ರಂಪ್ಗೆ ಒಳ್ಳೆ ಬುದ್ಧಿ ಬಂದಿಲ್ಲ ಅಂತಂದ್ರೆ ಗೋಲ್ಡ್ ಆ ಸೈಡಲ್ಲಿ ಎಗರುತ್ತೆ. ಕಡಿಮೆ ಹಾಕಿದ್ರು ಅಂತಂದ್ರೆ ಇನ್ನೂ ಕೂಡ ಎಗರುತ್ತೆ. ಅದರಿಂದ ಶಾರ್ಟ್ ಟರ್ಮ್ ವೊಲೆಟಾಲಿಟಿ ಗೋಲ್ಡ್ ಅಲ್ಲಿ ತುಂಬಾನೇ ಇರುತ್ತೆ. ಅದರಿಂದ ನಾವು ತುಂಬಾ ಕೇರ್ಫುಲ್ ಆಗಿ ಆಡ್ಬೇಕಾಗತ್ತೆ. 12,500ಕ್ಕೆ ಕಲಿತು ಅಂತ ಅಂದ್ರೆ ಡೆಫಿನೆಟ್ ಆಗಿ ಗೋಲ್ಡ್ ಬೈಯಿಂಗ್. ಈಗ ಜಸ್ಟ್ ವಾಚ್ ಅಂತಂದ್ರೆ ಸುಮ್ಮನೆ ಹೋಗಿ ಇಲ್ದಂಗೆ ಸಿಗಾಕೊಂಡ್ಬಿಡ್ಬೇಡಿ. ಯಾಕೆ ಅಂತಂದ್ರೆ ಡೈರೆಕ್ಷನ್ ಕ್ಲಿಯರ್ ಆಗಿ ಇಲ್ಲ. ಈಗ ಇದೇ 5,000ನ ದಾಟ್ಬಿಡ್ತು ಅಂತಂದ್ರೆ ಡೈರೆಕ್ಷನ್ ಇನ್ನೂ ಕ್ಲಿಯರ್ ಆಗ್ಬಿಡತ್ತೆ. ಆಗ ಅದು 4,750ವರೆಗೂ ಬೀಳತ್ತೆ. ಸೆಂಟ್ರಲ್ ಬ್ಯಾಂಕ್ ಎಲ್ಲ ಗೋಲ್ಡ್ ನ ತಗೋತಾ ಇದ್ದಾರೆ. ಅದರಿಂದ ಈ ಫ್ಲೆಕ್ಸ್ ಇರತ್ತೆ. ಅದರಿಂದ ಈಗ ಏನಾದ್ರೂ ಈ ಮದ್ವೆನೋ ಇನ್ನೇನೋ ಸಮಾರಂಭ ಆತರ ಇದ್ದು ತಗೋಬೇಕು ಅಂದ್ರೆ ಮಾತ್ರ ಗೋಲ್ಡ್ ನ ತಗೊಳ್ಳಿ. ಯಾಕಂದ್ರೆ ಇನ್ನೂ ಸ್ವಲ್ಪ ವೇಟ್ ಮಾಡಿ ನೋಡ್ಬೋದು. ಒಂದ್ ವೇಳೆ ಟ್ರಂಪ್ ಏನಾದ್ರೂ ನಾಳೆ ತಿರ್ಗಾ ಪಲ್ಟಿ ಹುಡುಗರು ಅಂತಂದ್ರೆ ನಾವೇನು ಮಾಡಕ್ ಆಗಲ್ಲ. ಆದ್ರೆ ಕನ್ಫರ್ಮ್ ಆಗಿ ಹೇಳೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ ಟ್ರಂಪ್ ಏನ್ ಮಾಡ್ತಾರೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಇದೇನೆ ಇವತ್ತಿನ ಚಿನ್ನದ ಸ್ಥಿತಿ. ಬಟ್ ನಮ್ಮ ಟಾರ್ಗೆಟ್ 10,000ವನ್ನ ಕ್ರಾಸ್ ಮಾಡಿ ಅಲ್ಲಿಂದ 50% ಏರಿ 15,000ದಲ್ಲಿ ಇದೆ. ಅದರಿಂದ ನಾವು ಸೇಫ್ ಆಗಿ ಇದ್ದೀವಿ. ಈಗ ನೀವು 3 ವರ್ಷಕ್ಕೆ ಮುಂಚೆ ಚಿನ್ನ ತಗೊಂಡಿದ್ರಿ ಅಂತಂದ್ರೆ ಇದು 400 ಗ್ರಾಮ್ ತಗೊಂಡಿದ್ರಿ ಅಂದ್ರೆ ನಿಮ್ಗೆ ನಿಯರ್ಲಿ 40 ಲಕ್ಷಕ್ಕಿಂತ ಮೇಲೆ ಪ್ರಾಫಿಟ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 ಲಕ್ಷ 3 ಲಕ್ಷ ಆ ರೀತಿ ನಷ್ಟ ಆಗಿದ್ರು ಕೂಡ ನೋವು ನಿಮ್ಗೆ ಕಮ್ಮಿ ಇರುತ್ತೆ. ಅದರಿಂದ ಇದನ್ನ 10%ಗೆ ಲಿಮಿಟ್ ಮಾಡಿ 20%ಗೆ ಲಿಮಿಟ್ ಮಾಡಿ ಅಂತ ಹೇಳೋದೆಲ್ಲ ಒಂದು ಮುಟ್ಟಾಳ್ತನ.
ಅದರಿಂದ ಆಯಾಯ ಮಾರ್ಕೆಟಲ್ಲಿ ಏನಿದೆಯೋ ನಾವು ಅದೇ ಥರನೇ ನೋಡಬೇಕಾಗುತ್ತೆ. ಈಗ ಪರಾಗ್ ಪೈ ಓನರ್ ಚೀಫ್ ಸೆಕ್ಟರ್ ಏನು ಹೇಳ್ತಾರೆ ಅಂತಂದ್ರೆ, ಗೋಲ್ಡ್ ಇಸ್ ಎಸ್ಟರ್ಡೇ ಸ್ಟೋರಿ ಅಂತ ಹೇಳ್ತಾರೆ. ಕರೆಕ್ಟು. ಗೋಲ್ಡು ನಿನ್ನೆ ಕತೆ. 12,500ಕ್ಕೆ ಬಂತು, ಅದು ನಿನ್ನೆ ಕತೆ. ಎಲ್ಲರೂ ಈಗ ಚಿನ್ನ ಕೊಳ್ಳೋದಕ್ಕೆ ಮುಗಿ ಬೀಳ್ತಾರೆ ಅಂತ ಹೇಳ್ತಾರೆ. ಹೌದು, ಮುಗಿ ಬೀಳ್ತಾರೆ. ಆದ್ರೆ ಭಾಗವತರ್ ಇರುವವರೆಗೂ ಇದೇನೇ ಗೋಲ್ಡ್ ಟಾಪ್ ಅಂತ ಯಾರಿಂದಾನೂ ಹೇಳೋದಕ್ಕಾಗಲ್ಲ. ಗೋಲ್ಡ್ ಟಾಪು 5,000ಕ್ಕೂ ಹೋಗ್ಬೋದು, 12,500ಕ್ಕೂ ಬರ್ಬೋದು. ಅದರಿಂದ ಇದು ಒಂದು ಶಾರ್ಟ್ ಟರ್ಮ್. ಆ ಸೈಡ್ ಅಲ್ಲಿ ಹೋದ್ರಿ ಅಂತಂದ್ರೆ, ಈಗ ಜಪಾನ್ ಅಲ್ಲಿ ಅಮ್ಮಯ್ಯರ್ ಹೊಸದಾಗಿ ಒಬ್ರು ಲೇಡಿ ಬಂದಿದ್ದಾರೆ. ದೊಡ್ಡ ಅಮ್ಮಯ್ಯರ್ ಅನ್ನುವಂಥ ಪಟ್ಟ ಅವರಿಗೆ ಹೋಲುತ್ತೆ. ಫೆಬ್ರವರಿ 8ನೇ ತಾರೀಕುವರೆಗೂ ಈ ದೊಡ್ಡ ಅಮ್ಮೆಯಾರ್ ಏನು ಮಾಡ್ತಾರೆ ಅನ್ನೋದನ್ನು ಮಾರ್ಕೆಟ್ ನೋಡುತ್ತೆ. ದೊಡ್ಡ ಅಮ್ಮೆಯಾರ್ ಏನು ಹೇಳ್ತಾರೆ ಅಂತಂದರೆ, 8% ಸೇಲ್ಸ್ ಟ್ಯಾಕ್ಸ್ನ ನಾನು ಕಟ್ ಮಾಡ್ತೀನಿ, $160 ಬಿಲಿಯನ್ ಏಡ್ ಕೊಡ್ತೀನಿ. ಜಾಪನೀಸ್ 40-ಇಯರ್ ಬಾಂಡು 4% ಎಗರಿದೆ. ಎಲ್ಲರೂ ಬಾಂಡ್ನ ಡಿಸ್ಕೌಂಟಲ್ಲಿ ಇಡ್ತಾ ಇದ್ದಾರೆ ಜಪಾನಲ್ಲಿ. ಇದು ನಡೆಯುತ್ತೆ ಅಂತ ನಾನು ವಿನೋದು ಇಂಗ್ಲಿಷಲ್ಲಿ ಮಾತಾಡಿದ್ವಿ ಒಂದು 3-4 ದಿನದ ಮುಂಚೆ. ಅಂದರೆ ಫೈನಾನ್ಷಿಯಲ್ ಟೈಮ್ಸಲ್ಲೂ ಒಂದು ಆರ್ಟಿಕಲ್ ಬಂದಿದೆ ಅನ್ನೋದನ್ನು ಕೂಡ ರೀರ್ಚಲ್ಲಿ ನಾವು ಮಾತಾಡಿದ್ವಿ. ಅದರಿಂದ ಜಪಾನಲ್ಲಿ 10 ವರ್ಷದ ಬಾಂಡು, 20 ವರ್ಷದ ಬಾಂಡು, 30 ವರ್ಷದ ಬಾಂಡು ಎಲ್ಲಾನು 0.25 ಏರಿದೆ. ಇದರಿಂದ ಅಮೆರಿಕನ್ ಟ್ರೆಷರಿ yields ಕೂಡ ಇರುತ್ತೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಇದೇನೇ ರಿಯಲ್ ಡೇಂಜರ್. ಡೆನ್ಮಾರ್ಕು ಒಂದು $100 ಬಿಲಿಯನ್ ಒಂದು ಸ್ಯಾಂಪಲ್ಗೆ ಟ್ರೆಷರಿನ ಮಾರಿದ್ದಾನೆ. ಸಪೋಸ್ ಟ್ರೆಷರಿನ ಇಟ್ಟಿದ್ರೂ ಕೂಡ ಬಿಗ್ ಬ್ಯೂಟಿಫುಲ್ ಬಿಲ್ನ ಬರುವಂಥ ಎಕ್ಸ್ಟ್ರಾ ಟ್ರೆಷರಿ ಆಗಿ ತಗೊಳ್ಳೋದಕ್ಕೆ ವ್ಯಕ್ತಿ ಬೇಕಾಗುತ್ತೆ. ಜಾಪನೀಸ್ ಬಾಂಡ್ ಮಾರ್ಕೆಟಲ್ಲಿ 10 ವರ್ಷದ ಬಾಂಡ್ನ ತಗೊಳ್ಳೋದಕ್ಕೆ ಹೋದ ವಾರ ಯಾರೂ ಬಂದಿಲ್ಲ. ಅದರಿಂದ ಇದೇನೇ ಗ್ರೇಟೆಸ್ಟ್ ಡೇಂಜರ್. ಗುಂಡು ಬೀಳತ್ತಾ ಗುಂಡು ಬೀಳಲ್ವಾ ಅಂತ ನೀವು ನೋಡ್ತಾ ಇರೋವಾಗ ಟ್ರೆಷರಿ ಬಾಂಡ್ನು ಜಪಾನ್ ಬಾಂಡ್ನು ತಗೊಳ್ಳೋದಕ್ಕೆ ಜನ ಇಲ್ಲ ಅಂತಂದ್ರೆ ಯಾವ ಬಾಂಡ್ನು ತಗೊಳ್ಳೋದಕ್ಕೆ ಯಾರೂ ಇಲ್ಲ. ಇದೇನೇ ಮಾರ್ಕೆಟ್ನ ಮೇನ್ ರಿಸ್ಕು. ಈ ಬಾಂಡ್ ಮಾರ್ಕೆಟಲ್ಲಿ ಯಾರು ತಗೋತಾರೆ ಅಂತ. ಕೊನೆಯದಾಗಿ ಈಗ ನಾವು ಏನು ಮಾತಾಡ್ತೀವಿ ಅಂತಂದರೆ, ಇದನ್ನೆಲ್ಲ ನೋಡುವಾಗ ನಮ್ಮ ರುಪಿ ಅಡಿ ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ಒಂದು $20-25 ಗೋಲ್ಡ್ ಬಿಟ್ಟಿದ್ದಷ್ಟೇ ಉಂಟು. ಇಲ್ಲ ರುಪಿ 91-38ರಲ್ಲಿ ಇದೆ. 91-50 ಅಂತ ಇಟ್ಕೊಳ್ಳಿ. 3% ಹಾಕಿದ್ರೆ $2.70. ಸೊ ನಿಮಗೆ ಈ ಮಾರ್ಕಪ್ ಅಂತ $94ಗೆ ಕಡಿಮೆ ನಿಮಗೆ ಡಾಲರ್ ಸಿಗೋದಿಲ್ಲ. ತುಂಬ ಜನ ನನ್ನ ಕೇಳ್ತೀರಾ, ಸ್ಟಾಕ್ ಮಾರ್ಕೆಟು ನೀವು ಹೇಳ್ದಂಥ ಲೆವೆಲ್ಗೆ ಬಿದ್ದಿಲ್ಲ ಅಂತ. ಡಾಲರು 70ರಿಂದ 94ಕ್ಕೆ ಹೋಗಿದೆ. ಡಾಲರ್ ಟರ್ಮ್ಸಲ್ಲಿ ನೋಡಿದ್ರಿ ಅಂತಂದರೆ ಒಂದು 30% ಮಾರ್ಕೆಟ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ. ಅದೇ ಗೋಲ್ಡ್ ಟರ್ಮ್ಸಲ್ಲಿ ನೋಡಿದ್ರಿ ಅಂದರೆ 50% ನಿಮ್ಮ ಮಾರ್ಕೆಟ್ನ ಕಡಿಮೆ ಮಾಡಬೇಕಾಗತ್ತೆ. ಮಾರ್ಕೆಟು ರೂಪಾಯಿ ಟೈಮಲ್ಲಿ 26,300ಇಂದ 24,950ವರೆಗೂ ಬಿದ್ದಿದೆ. ಬಟ್ ಇನ್ ಟರ್ಮ್ಸ್ ಆಫ್ ಡಾಲರ್ ಆ್ಯಂಡ್ ಗೋಲ್ಡ್ ಇನ್ನೂ ಭಯಂಕರವಾಗೇ ಬಿದ್ದಿದೆ. ಇನ್ ಟರ್ಮ್ಸ್ ಆಫ್ ಗೋಲ್ಡ್ ನೋಡಿದ್ರಿ ಅಂದರೆ 10,000ಕ್ಕೆ ಇದ್ದಂಥ ಲೆವೆಲ್ಗಿಂತ ಕಡಿಮೆಯಾಗಿ ಇಂಡೆಕ್ಸು ಹೋಗಿದೆ. ಅದರಿಂದ ಈ ವಿಷಯವನ್ನು ಗೋಲ್ಡಲ್ಲೂ ಡಾಲರಲ್ಲೂ ನೋಡೋದನ್ನು ಕಲ್ತ್ಕೋಬೇಕು. ಇದೇನೇ ಇವತ್ತಿನ ಸುದ್ದಿ. ಇವತ್ತು ಟಾಪ್ ನ್ಯೂಸ್ ಏನು ಅಂತ ನೋಡಿದ್ರಿ ಅಂದರೆ, ಈ ರೆಡ್ಡಿದು ರಿಸಲ್ಟ್ ಬರುತ್ತೆ. ರೆಡ್ಡಿಯಲ್ಲಿ ರಿಸಲ್ಟು ತುಂಬ ಮೋಸವಾಗೇ ಇರುತ್ತೆ. ಯಾಕೆ ಅಂತಂದರೆ 22%ಗಿಂತ ಕೆಳಗಡೆ ಬೀಳುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. ನಾನು ಕೂಡ ಅದನ್ನು ಎದುರು ನೋಡ್ತಾ ಇದ್ದೀನಿ. ಯಾಕೆ ಅಂತಂದರೆ ರಿಸಲ್ಟ್ಮೆಂಟ್ ಹೊರಗಡೆಗೆ ಹೋಗ್ಬಿಡತ್ತೆ. ಇನ್ನೂ ಕೂಡ ಸೆಮಿಗ್ಲೂಟೈಡ್ ಹೊರಗಡೆ ಬಂದಿಲ್ಲ. ಈ ಪೀರಿಯಡು ರೆಡ್ಡಿಗೆ ವೀಕ್ ಆಗೇ ಇರುತ್ತೆ. ರೆಡ್ಡಿಯ ರಿಸಲ್ಟು ಬರ್ತಾ ಇದೆ. ಇಂಡಿಯಾದ ಪ್ರಕಾರ TCS, ಇನ್ಫೋಸಿಸ್ಸು ಅವರ ನಂಬರ್ 1, ನಂಬರ್ 2 ರೇಟಿಂಗ್ಸ್ನ ಹಿಡಿದಿಟ್ಕೊಂಡಿದ್ದಾರೆ. ಟಾಟಾದವರು 6,000 ಬಸ್ಸಿಗೆ ಈ ಟೆಂಡರಲ್ಲಿ ಕಾನ್ಫಿಡೆಂಟ್ ಆಗಿ ನಾವು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾದಲ್ಲಿ ಈ ತಮಿಳುನಾಡಿನಲ್ಲಿ 200 ಬಸ್ ಆರ್ಡರ್ನ ತೆಗೆದಿರೋದಾಗಿ ಹೇಳ್ಕೊತಾ ಇದ್ದಾರೆ. ಟಾಟಾದ ಯುವಕೋನ ನೋಡಿದ್ರೆ ಗ್ರಾನೈಟ್ ಬೆಂಚಿಂದ ಒಬ್ರು ನನ್ನನ್ನು ನೋಡೋದಕ್ಕೆ ಬಂದಿದ್ರು. ಅವರು ನಮಗೆ ನಿಯರ್ಲಿ ಟಫ್ ಫೈಟ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಪೇಔಟ್ ಆಗೋದಕ್ಕೆ 5 ವರ್ಷ ಆಗುತ್ತೆ. ಟಾಟಾ ಮೋಟಾರ್ಸು ಏನು ಹೇಳ್ತಾರೆ ಅಂತಂದರೆ, ನಮಗೆ ಕ್ವಾಲಿಟಿ ಆ್ಯಂಡ್ ಪ್ರೈಸ್ ಮುಖ್ಯ. ನಮಗೆ ಈ ಮಾರ್ಕೆಟ್ ಪ್ರೈಸು ಶಾರ್ಟ್ ಟರ್ಮಲ್ಲಿ ಹೋದರೆ ಯಾವ ಚಿಂತೆನೂ ಇಲ್ಲ ಅಂತ ಮಿಂಟಲ್ಲಿ ಒಂದು ಪತ್ರಿಕೆ ಆರ್ಟಿಕಲಲ್ಲಿ ಅದು ಬಂದಿದೆ. ಆದರೆ ಬರೀ 500 ಟನ್ನಿಂದ 100-150 ಟನ್ನು ಅನ್ಲೋಡ್ ಮಾಡೋದಕ್ಕೆ ಫುಲ್ ರೇಂಜ್ನ ಇಟ್ಟಿದ್ದಾರೆ.
ಈ ಟೆಂಪೋ ಟ್ರಾವೆಲರ್ ಅಲ್ಲೇ ಒಂದು 4 ವೀಲರ್ ಡ್ರೈವ್ನು ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಿಷ್ಣು, ಮಾರ್ಕೆಟ್ ರಿಸರ್ಚ್ ನ ಮಾಡಿ. ಅದರಿಂದ ಟಾಟಾ ಮೋಟಾರ್ಸ್ ಒಂದು ಫಾರ್ಮರ್ ಡ್ರೈವರ್ ಆಗಿರುತ್ತೆ ಅಂತ ಹೇಳ್ತಾರೆ. ಇವತ್ತು ತಂಗಮೈಲ್ ರಿಸಲ್ಟ್ ಕೂಡ ಬರ್ತಾ ಇದೆ. ತಂಗಮೈಲ್ ಕೂಡ 6% ಅಪ್ಪು. ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಕೂಡ ಇದೆ. ಇಂಡಿಯಾದಲ್ಲಿ ಗೋಲ್ಡ್ ನ ಇಷ್ಟು ದೂರಕ್ಕೆ ಇಂಪೋರ್ಟ್ ಮಾಡೋಕೆ ಬಿಡೋದು ಕೂಡ ಕಷ್ಟ. ಒಂದು ತಿಂಗಳಿಗೆ 4 ಬಿಲಿಯನ್ 5 ಬಿಲಿಯನ್ ಅಂತ ನಾವು ಇಂಪೋರ್ಟ್ ಮಾಡ್ತಾ ಇದ್ವಿ ಅಂತಂದ್ರೆ ವರ್ಷಕ್ಕೆ 60 ಬಿಲಿಯನ್. ಆ 60 ಬಿಲಿಯನ್ ಇಂಡಿಯಾ ಹತ್ರ ಈಗ ಸದ್ಯಕ್ಕೆ ಇಲ್ಲ. ಅದರಿಂದ ನಾಳೆ ಏನಾದ್ರೂ ಮಾಡೋದಕ್ಕೆ ಸಾಧ್ಯತೆಗಳು ಇದೆ. RBI ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ಸಹ ಇದೆ. ಝೈಡಸ್ ಲೈಫ್ ಸೈನ್ಸಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಅಮೆರಿಕಾದಲ್ಲಿ ಒಂದು ಕಂಪನಿನ ಬೆಲೆಗೆ ಮಾತಾಡಿ ಕಂಪ್ಲೀಟ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ. ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗುವಾಗ ಸನ್ ಫಾರ್ಮಾ 2% ಅಪ್ಪಲ್ಲಿ ಇತ್ತು. ಯಾಕೆ ಅಂತಂದ್ರೆ ಅಮೆರಿಕಾದಲ್ಲಿ ಒಂದು ದೊಡ್ಡ ಕಂಪನಿನ ನುಂಗ್ತಾ ಇದ್ದಾರೆ ಅನ್ನುವಂತ ಒಂದು ಸುದ್ದಿ. ಸೋನಿ ಕೊನೆಯಲ್ಲಿ ದೊಡ್ಡದಾಗಿ ಒಂದು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಅವ್ರು ಯಾವ ಬಿಸ್ನೆಸ್ ನ ಶುರು ಮಾಡಿದ್ರು, ಈ ಹೋಮ್ ಎಲೆಕ್ಟ್ರಾನಿಕ್ಸ್, ಆ ಬಿಸ್ನೆಸ್ ನ ಬೇರೆಯಾಗಿ ಸ್ಪಿನ್ ಆಫ್ ಮಾಡ್ತಾ ಇದ್ದಾರೆ. ಅವರ ಟೆಲಿವಿಷನ್ ಟ್ರೇವಿಯಾ ಅನ್ನೋದನ್ನ ಚೈನಾದ TCL ಜೊತೆ ಸೇರಿಸಿ ಟೈಅಪ್ ಮಾಡಿದ್ದಾರೆ. ಒಂದು ಬೇರೆ ಕಂಪನಿಯಾಗೆ ಆಗುತ್ತೆ. 51% TCL ಹಾಗೆ 49% ಸೋನಿ. ಇವರು ಟೆಲಿವಿಷನ್ ಮಾರ್ಕೆಟ್ ನ ಹ್ಯಾಂಡಲ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಇದು ಲೋ ಮಾರ್ಜಿನ್ನೆಸ್ ಅಲ್ಲಿ ಇರೋದು ಬೇಡ ಅಂತ ಸೋನಿ ಡಿಸೈಡ್ ಮಾಡಿದ್ದಾರೆ. ಇದು ಸೋನಿ ಮಾಡ್ತಾ ಇರುವಂತ 2ನೇ ಮೂವ್. ಇದಕ್ಕೂ ಮುಂಚೆ ಅವರ ಬ್ಯಾಂಕ್ನು ಇನ್ಶೂರೆನ್ಸ್ ಕಂಪನಿನು ಬೇರೆ ಮಾಡಿ ನಮ್ಮ ತರ ಜನಗಳಿಗೆ ಅವರು ಶೇರ್ಸ್ ಅನ್ನ ಕೊಟ್ರು. ಈಗ ನಾವು ಲಿಕ್ ಮಾಡ್ಬಿಟ್ಟು ವೇಟ್ ಮಾಡಬೇಕು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಟೊಯೋಟಾ 4% ಬಿದ್ದಿತ್ತು. ನಾನು ಹೇಳಿದ ತರ ಬೀರಿಚಲ್ಲಿ ಈ ಜಾಪನೀಸ್ ಸ್ಟಾಕ್ಸ್ ಎಲ್ಲ ಬೀಳುತ್ತೆ. ಹಾಕಿ ತೆಗೆಯೋದಕ್ಕೆ ರೆಡಿಯಾಗಿರಬಹುದು. ಇಲ್ಲಿ ಇನ್ನೂ ಸ್ವಲ್ಪ ಕರೆಕ್ಷನ್ ಬರಲಿ, ಅದಾದ್ಮೇಲೆ ಕನ್ಸಿಡರ್ ಮಾಡೋಣ. ಟಾಟಾ ಲಿಸ್ಟ್ ನ ಇಟ್ಕೊಳ್ಳಿ. ನಿಮಗೆ ಇಷ್ಟವಾದಂಥ ಸ್ಟಾಕ್ನ 1-2 ಅಂತ ಕನ್ಸಿಡರ್ ಮಾಡಿ. ಲಂಚ್ ಟೈಮ್ ಇನ್ನೂ ಕೂಡ ಬಂದಿಲ್ಲ. ಇವತ್ತು ಇದೇನೇ ಮುಖ್ಯವಾದಂಥ ಸುದ್ದಿ. ಮಿಕ್ಕಿದ ಸುದ್ದಿಯನ್ನ ನಾಳೆ ನೋಡೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರನ್ನು ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.